1645ರಿಂದ 1660ರವರೆಗೆ ಕರ್ನಾಟಕದ ಕರಾವಳಿ, ಶಿವಮೊಗ್ಗ ಮತ್ತು ಮಲೆನಾಡ ಭಾಗಗಳನ್ನು ಆಳಿದ ಕೆಳದಿ ಸಾಮ್ರಾಜ್ಯದ ಪರಾಕ್ರಮಿ ಮತ್ತು ದಕ್ಷ ರಾಜ ಶಿವಪ್ಪನಾಯಕ. ಆತನ ಭೂಮಿಯ ಗುಣಮಟ್ಟ ಮತ್ತು ಬೆಳೆಯನ್ನು ಆಧರಿಸಿ ನ್ಯಾಯಯುತ ತೆರಿಗೆಯನ್ನು ನಿಗದಿಪಡಿಸುವ ವೈಜ್ಞಾನಿಕ ಭೂಕಂದಾಯ ವ್ಯವಸ್ಥೆ ಶಿಸ್ತು ಪದ್ಧತಿ ಎಂದೇ ಪ್ರಸಿದ್ಧವಾಗಿ ಶಿಸ್ತಿನ ಶಿವಪ್ಪನಾಯಕ ಎಂದೇ ಹೆಸರಾದ. ಪೋರ್ಚುಗೀಸರನ್ನು ಕರಾವಳಿಯಿಂದ ಓಡಿಸಿದ ಶಿವಪ್ಪನಾಯಕ ಕೇವಲ ಯೋಧ ಮಾತ್ರ ಅಲ್ಲದೆ ಪ್ರಜಾಪಾಲಕನೂ ಉತ್ತಮ ಆಡಳಿತಗಾರನೂ ಆಗಿದ್ದ. ಅವನ ಕಾಲದಲ್ಲಿ ಕೃಷಿ ಮತ್ತು ವ್ಯಾಪಾರ ಉನ್ನತ ಮಟ್ಟದಲ್ಲಿತ್ತು. ಶಿವಪ್ಪನಾಯಕ ಕೆರೆಕಟ್ಟೆ ಕಾಲುವೆಗಳನ್ನು ಸುಗಮ ಸಂಚಾರಕ್ಕಾಗಿ ರಸ್ತೆಗಳನ್ನು ನಿರ್ಮಾಣ ಮಾಡಿದ. ಅವನ ಹಲವು ರಸ್ತೆಗಳು ಈಗಲೂ ಶಿವಪ್ಪನಾಯಕನ ಹೆಸರಿನಿಂದ ಕರೆಯಲ್ಪಡುತ್ತದೆ. ಬಿದನೂರಿನಿಂದ ಹೊರಟು ತೀರ್ಥಹಳ್ಳಿ ತಾಲೂಕಿನ ಚಿಪ್ಪಳಕಟ್ಟೆ ಮಾರ್ಗವಾಗಿ ಕಮ್ಮರಡಿ, ಮಾವಿನಕೊಡಿಗೆ, ಬಾನುವಳ್ಳಿ ಮೂಲಕ ಹೋಗುವ ಮಾರ್ಗವನ್ನು ಇವತ್ತಿಗೂ ಶಿವಪ್ಪನಾಯಕನ ಕುದುರೆ ದಾರಿ ಎಂದೇ ಕರೆಯುತ್ತಾರೆ. ಚಿಪ್ಪಳಕಟ್ಟೆಯಿಂದ ಮಾವಿನಕೊಡಿಗೆ, ಬಾನುವಳ್ಳಿವರೆಗೂ ವಿಶಾಲ ಮತ್ತು ನೇರ ಇರುವ ಈ ರಸ್ತೆಯಲ್ಲಿ ಈಗಲೂ ಗಿಡಮರಗಳು ಹುಟ್ಟದೆ ರಸ್ತೆಯಾಗಿರುವುದು ವಿಶೇಷವೇ. ಮಾವಿನಕೊಡಿಗೆ ಸಮೀಪ ದಾರಿಯಲ್ಲಿ ಸ್ವಲ್ಪ ದೂರ ಧರೆ ಕೊರೆದು ಪ್ರಪಾತ ನಿರ್ಮಾಣವಾಗಿದ್ದು ಬಿಟ್ಟರೆ ಅಲ್ಲಿಂದ ಮುಂದೆ ಚಿಪ್ಪಳಕಟ್ಟೆಯವರೆಗೆ ರಸ್ತೆ ಸುಗಮವಾಗಿ ಮುಂದುವರೆದಿರುವುದನ್ನು ಈಗಲೂ ಕಾಣಬಹುದು.